ಕಣ್ಣು ಮಾನವನ ಅತ್ಯಮೂಲ್ಯವಾದ ಅಂಗವಾಗಿದ್ದು ಅದರ ಸಂರಕ್ಷಣೆ ನಮ್ಮ ಹೊಣೆ ಎಂದು ಆಹಾರ ಸುರಕ್ಷಾಧಿಕಾರಿ ಶೀಲಾ ರೋಹಿತ್ ತಿಳಿಸಿದರು. ಅವರು ತಮ್ಮ ಮಗಳ ಹುಟ್ಟುಹಬ್ಬದ ಅಂಗವಾಗಿ ಪಾಂಡವಪುರ ತಾಲೂಕಿನಲ್ಲಿ ಶಕ್ತಿ ದೇವತೆ ಡಿಂಕ ಗ್ರಾಮದಲ್ಲಿ ಉಚಿತ ನೇತ್ರದಾನ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ತಾಲೂಕಿನ ಬುಕ್ಕನಕೆರೆ ಹೋಬಳಿಯ ಪೇಡಿಜಿ ಕೊಪ್ಪಲು ಗ್ರಾಮದ ಶೀಲಾ ರೋಹಿತ್ ತಮ್ಮ ಶೈಕ್ಷಣಿಕ ವ್ಯಾಸಂಗದ ಅವಧಿಯಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ ಚಿನ್ನದ ಪದಕವನ್ನು ಗಳಿಸಿ ತಾಲೂಕಿಗೆ ಕೀರ್ತಿ ತಂದಿದ್ದರು. ನಂತರ ಅವರು ಕೇಂದ್ರ ಆಹಾರ ಸಂರಕ್ಷಣಾ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಮೂಲಕ ನಮ್ಮ ನೆರೆ ರಾಜ್ಯ ಆಂಧ್ರಪ್ರದೇಶದ ಹೈದರಾಬಾದ್ ಪಟ್ಟಣದಲ್ಲಿ ಆಹಾರ ಸುರಕ್ಷಾಧಿಕಾರಿಯಾಗಿ ನೇಮಕಗೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಜನ್ಮಭೂಮಿಯ ಋಣ ತೀರಿಸಲು ಮೈಸೂರಿನ ನೇತ್ರಧಾಮ ಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಕಣ್ಣಿನ ತಪಾಸಣೆ ಹಾಗೂ ನೇತ್ರದಾನ ಶಿಬಿರ ಆಯೋಜಿಸುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಪತಿ ರೋಹಿತ್, ನೇತ್ರಧಾಮ ಕಣ್ಣಿನ ಆಸ್ಪತ್ರೆಯ ವೈದ್ಯರುಗಳ ತಂಡ ಹಾಜರಿದ್ದರು. ಶಂಭುಕಿಕೇರಿ, ಚಾಮುಂಡಿ ನ್ಯೂಸ್, ಕೃಷ್ಣರಾಜಪೇಟೆ.